ನಾವು ನಿಜವಾಗಿಯೂ ಆರೋಗ್ಯ ಇಲಾಖೆಯಲ್ಲಿ ಸುಮಾರು 15ರಿಂದ 20 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀವಿ ಸರ್. ನಿಜವಾಗಿಯೂ ನಮ್ಮ ಇಲಾಖೆಯಲ್ಲಿ ತುಂಬ ಜನ ವರ್ಕರ್ಸ್ ಇದ್ದಾರೆ. ಸುಮಾರು 28 ಸಾವಿರದಿಂದ ಜನಗಳು ಜಾಸ್ತಿ ಇದ್ದಾರೆ ಇನ್ನು. ಆದರೆ ನಮ್ಮಲ್ಲಿ ತುಂಬ ತೊಂದರೆ ಆಗ್ತಾಯಿದೆ. ಏನಂದರೆ ಸ್ಯಾಲ್ರಿ ತುಂಬ ಕಡಿಮೆ ಮಟ್ಟದಲ್ಲಿ ಕೊಡ್ತಾ ಇದ್ದಾರೆ. ನಿಜವಾಗಿ ಒಬ್ಬ ಕೂಲಿ ಮಾಡೋನಿಗೂ ಒಂದು ತಿಂಗಳಿಗೆ ಒಂದು 15-20 ಸಾವಿರ ಸಿಗುತ್ತೆ. ನಮ್ಮಲ್ಲಿ ನರ್ಸಿಂಗ್ ಆಫೀಸರ್ಗೆ 13,500 ಮತ್ತು ಬೇರೆಯವರಿಗೆ ಅತಿ ಕನಿಷ್ಠ ಕೂಲಿಯನ್ನು ಕೊಡ್ತಾ ಇದ್ದಾರೆ. ಪ್ರತಿ ಸರ್ಕಾರ ಬಂದಾಗಲೂ ಕೂಡ ನಿಮಗೆ ಸ್ಯಾಲ್ರಿ ಜಾಸ್ತಿ ಮಾಡ್ತೀವಿ, ನಿಮ್ಮನ್ನು ಪರ್ಮನೆಂಟ್ ಮಾಡ್ತೀವಿ, ಮತ್ತು ನಿಮ್ಮನ್ನು ಸಾಮಾಜಿಕ ಭದ್ರತೆ ಕೊಡ್ತೀವಿ ಅಂತಾರೆ. ಅವ್ರು ಎಲೆಕ್ಷನ್ ಬಂದಾಗ ಮಾತ್ರ ಹೇಳ್ತಾರೆ, ನಂತರದಲ್ಲಿ ಮರೆತು ಬಿಡ್ತಾರೆ. ನಾವೀಗ ಲಾಸ್ಟ್ ಇಯರ್ 1 ತಿಂಗಳು ನಾವು ನಿಜವಾಗಿಯೂ ಎಲ್ಲ NHM ಸೇರಿಕೊಂಡು ನಾವು ಸ್ಟ್ರೈಕ್ ಮಾಡಿದ್ವಿ. ಆವಾಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ನಾವು ಗೌರ್ಮೆಂಟ್ ಬಂದ ಮೇಲೆ ನಿಮಗೆ ಪರ್ಮನೆಂಟ್ ಮಾಡಿಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡಿದರು. ಪ್ರಣಾಳಿಕೆಯಲ್ಲಿ ಕೂಡ ಕೊಟ್ಟಿದ್ದರು. ಆದರೆ ನಮ್ಗೆ ಅದು ಇನ್ನೂವರೆಗೂ ಈಡೇರಿಲ್ಲ. 1 ವರ್ಷ ಆಯಿತು ಅವ್ರ ಸರ್ಕಾರ ಬಂದು. ಆ ಒಂದು ಇದರಲ್ಲಿ ನಾವೀಗ ಒಂದು 5 ದಿವಸದಿಂದ ನಾವೀಗ ಕಪ್ಪು ಪಟ್ಟಿಯನ್ನು ಧರಿಸಿ ಹಾಸ್ಪಿಟ್ಲಲ್ಲಿ ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ. ನಮಗೆ ಈ ಸಮಯದಲ್ಲಾದರೂ ನೀವು ನಿಮ್ಮ ಮನಸ್ಸನ್ನು ಕರಗಿಸಿ ನಮಗೆ ಎಲ್ಲರಿಗೂ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಪಕ್ಷ ಈಗ ಸರ್ಕಾರ ನಿಮ್ಮ ಕೂಗಿಗೆ ಸ್ಪಂದನೆ ಮಾಡಲಿಲ್ಲ ಅಂದರೆ ಏನು ಮಾಡ್ತೀರಾ? ನಾವು ಮುಂದೆ ಉಗ್ರ ಹೋರಾಟವನ್ನು ಮಾಡುವ ಒಂದು ತೀರ್ಮಾನ ಕೈಗೊಂಡಿದ್ದೇವೆ. ನನ್ನ ಹೆಸರು ಕಾವ್ಯ BM ಅಂತ ಹೇಳಿಬಿಟ್ಟು ನಾನು ಶುಶ್ರೂಷಾಧಿಕಾರಿಯಾಗಿ ಇಲ್ಲಿ ಸಾರ್ವಜನಿಕ ಆಸ್ಪತ್ರೆ ಸೊರಬದಲ್ಲಿ ಇಲ್ಲಿ 2017ರಲ್ಲಿ ನಾನು ಬಂದು ಜಾಯಿನ್ ಆಗಿರೋದು. 8 ವರ್ಷ ಆಯಿತು ನಾನು ಸರ್ವಿಸ್ ಮಾಡೋಕತ್ತಿ. ಬಂದುವಾಗ ನನಗೆ ಸಂಬಳ ಬರೀ 8,000 ಅಷ್ಟೇ ಇದ್ದಿದ್ದು. ಇವಾಗ 14ರಿಂದ 15,000 ತನಕ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಅದು ಏನಕ್ಕೆ ಅಂತಂದರೆ ಪ್ರತಿ ವರ್ಷ 500 ಅಂತ ಹೇಳಿ ಇನ್ಕ್ರಿಮೆಂಟ್ ಮಾಡೋದ್ರಿಂದ ಅಷ್ಟೇ ನಮ್ಗೆ ಅಲ್ಲಿ ತನಕ ಸ್ಯಾಲ್ರಿ ರೀಚ್ ಆಗಿದೆ. ಆ್ಯಕ್ಚುಲಿ ನಮಗೆ ತುಂಬ ಕಡಿಮೆ ಸಂಬಳ ಆಗಿರೋದ್ರಿಂದ ಡೈಲಿ ಇದು ಮಾಡಲಿಕ್ಕೆ, ಮನೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಲಿಕ್ಕೆ, ಮತ್ತು ಇಲ್ಲಿ ತುಂಬ ಕಷ್ಟ ಆಗ್ತಾಯಿದೆ ನಮಗೆ. ಸಮಾಜದಲ್ಲಿ ಈಗ ಆಲ್ರೆಡಿ ನಮ್ಗೆ ಹೇಳಬೇಕಂತಂದರೆ ಎಲ್ಲ ಥರದ ಇವೆಲ್ಲ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಆ ರೇಟಿಗೆಲ್ಲ ಹೋಲಿಸ್ಕೊಂಡ್ರೆ ಮನೇನ ಸರಿದೂಗಿಸ್ಕೊಂಡು ಹೋಗೋದು ತುಂಬ ಕಷ್ಟ ಆಗ್ತಾಯಿದೆ. ಹಾಗಾಗಿ ನಮಗೆ ಸಂಬಳನ ಅಟ್ಲೀಸ್ಟ್ ನಮ್ಮ ಸಂಬಳ ಏನೈತಿ 35ರಿಂದ 40 ಸಾವಿರ ಕೊಡಬೇಕು ಅಂತ ಐತಿ. ಆದರೆ ಅದನ್ನೂ ಮಾಡ್ತಿಲ್ಲ. ನಮಗೆ ಕೊಂತೀವಿ ಅಂತ ಹೇಳಿಬಿಟ್ಟು ಆಶ್ವಾಸನೆ ಕೊಟ್ಟಿದ್ರು. ನಾವು ಹಿಂದೊಮ್ಮೆ 1 ತಿಂಗಳು ಅನಿರ್ದಿಷ್ಟ ಅವಧಿ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದಾಗ ಸ್ಯಾಲ್ರಿನ ಜಾಸ್ತಿನೂ ಮಾಡಲಿಲ್ಲ. ನಮಗೆ ಪರ್ಮನೆಂಟ್ ಮಾಡ್ಕೊತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಕಾಂಗ್ರೆಸ್ ಸರ್ಕಾರದವ್ರು ಬಂದು ಪ್ರಣಾಳಿಕೆಯಲ್ಲಿ ಸೇರಿಸ್ಕೊತೀವಿ ಅಂತ ಹೇಳಿಬಿಟ್ಟು ಯಾವುದನ್ನು ಕೂಡ ಏನೂ ಮಾಡಿಲ್ಲ. ಬರೀ ನಮಗೆ ಪ್ರತಿ ಸಲನೂ ಆಶ್ವಾಸನೆ ಕೊಟ್ಟು ನಮಗೆ ಹೀಗೆ ಮೋಸ ಮಾಡ್ತಾನೆ ಬರ್ತಾ ಇದ್ದಾರೆ. ಹಾಗಾಗಿ ಏನಾದರೂ ನಮಗೆ ಇದೇ ರೀತಿ ನಮಗೆ ಮೋಸ ಮಾಡ್ಕೊಂತಾನೆ ಪ್ರತಿ ವರ್ಷವೂ ಇದೇ ಥರ ಮಾಡ್ತಾ ಇದ್ರೆ ನಾವು ಅನಿರ್ದಿಷ್ಟ ಅವಧಿ ಹೋರಾಟ ಮಾಡಬೇಕಾಗುತ್ತೆ. ಇಲ್ಲಾಂದರೆ ರಾಜ್ಯಾದ್ಯಂತ ಹೋರಾಟ ಶುರು ಮಾಡ್ತೇವೆ.